ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಮಿತ್ರರು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯುಧರಾಜ? ಆ ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ಸುಯೋಧನನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಪಾಂಡವರು ಛಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಳು ಕೃಷ್ಣ ಛಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಳು ರೂಢಿಯೊಳಗವರೆಂದು ಧೀರನೆಲಿ ಪರೈ ಮುಂಡತನವಿದಲ್ಲವೇ ಈ ಸಂಧಿಯ ಬಯಕೆ? ಮುಂಡತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವ ಮಾನವ, ಅರಿತು ನೀನಿದೆಲ್ಲವ ಭ್ರಾಂತು ಮೂಡಿತೆಯ ಮುಕುಂದ. ಭ್ರಾಂತು ಮೂಡಿತೆಯ ಮುಕುಂದ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸಿದ್ಧನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನು ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳಿವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದ್ಯೂತಕ್ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ
ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸ್ನೇಹಶೀಲರು, ಧರ್ಮನಿಷ್ಠರವಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಗೊಲ್ಲ ಮಾತಿನ ಮಲ್ಲ, ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನೂ ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆ ಮನೆಯ ಬೆಣ್ಣೆ ಮುದ್ದೆ ಎಂದುಕೊಂಡ್ಯಾ? ಇದು ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾ ಒರಟ. ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ನಿಮ್ಮ ಕುರುಕುಲವನ್ನೇ ಧ್ವಂಸ ಮಾಡಿಬಿಡು. ಅವನ ವಾಸಕ್ಕಾಗಿ ಆದರೂ ಒಂದು ಊರನ್ನಾದರೂ ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು, ಮತ್ತೊಮ್ಮೆ. ನಮ್ಮ ಭೀಮಸೇನನು ಮಹಾ ಒರಟ. ಅವನ ವಾಸಕ್ಕಾಗಿ ಆದರೂ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಕೇಳಿದಿರಾ ಈ ವಿಚಿತ್ರವಾದ ಮಾತುಗಳನ್ನು? ಆ ನನ್ನ ಕಡು ವೈರಿಯಾದ ಭೀಮನಿಗೆ ನಾನು ಒಂದು ಊರನ್ನು ಕೊಡಬೇಕಂತೆ? ಒಂದು ಊರು ಕೃಷ್ಣ, ಅದು ನಿನ್ನ ಭ್ರಮೆ. ನೆಟ್ಟ ನೇರ ನುಡಿಗಳನ್ನಾಡುವ ಈ ಕೌರವನ ಕಠೋರವಾದ ಮಾತುಗಳನ್ನು ಕೇಳು. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಹೊಟ್ಟು ಹಿಡಿದಿರುವ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟೆನು ಕೃಷ್ಣ. ನಾನು ಈ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ಕಿರಲು ಕದಾಚಿಗೆ ನಿಂತರು. ಕಲಿ ಹಂಸ ನಿರ್ಮಿತವಾದ ಕುರು ಸಾಮ್ರಾಜ್ಯ ರಕ್ತದ ಮಡಿಲಿನಲ್ಲಿ ಹೊಚ್ಚಿ ಹಸ್ತಿನಾವತಿ ರತ್ನ ಸಿಂಹಾಸನಾದ ಈಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಹೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅರ್ಧ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅರ್ಧ ರಾಜ್ಯವ. ಛಲವ ಬಿಡಲು ನೆಲವ ಕೊಡೆನು, ಛಲವನ್ನು ಬಿಡಲು ಕಡಿಮೆ, ಛಲವ ಕಾಯಿಸಿಗದ
ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎನ್ನುವ ಈ ನಿನ್ನ ಮಾಯಾ ಸ್ವರೂಪವನ್ನು ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಅಡಿಯಿಂದ ಆಕಾಶವನ್ನು ಅಳೆದು 2ನೇ ಅಡಿಯನ್ನು 3ನೇ ಅಡಿಯಿಂದ ಬಲಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೃಷ್ಣ? 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯ ಪಾಡೇ ಹಾಗಾದ ಮೇಲೆ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ಎಂತಹ ಅನರ್ಥವಾಗುವುದೆಂಬುದನ್ನು ನಾನು ಚೆನ್ನಾಗಿ ಕೃಷ್ಣ, ಒಂದು ಊರಲ್ಲ, ಒಂದು ಗೋಪಾಲದ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡಲಾಗದು. ಹೊರಟು ಹೋಗು. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರಣೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರೆತ ಕುಲಗಳು ಹೊಡೆಯದೆ. ಕುಲಹೀನ ಕುಲವ ಮರೆತಯ್ಯ ಕುಲಗಳು ಹೊಡೆಯದೆ. ಕದನದಲ್ಲಿ ನಿನ್ನ ಮದವನಡಗಿಪ ಚದುರರರಿ ಮರುಳೆ. ನೀ ಚದುರರರಿ ಮರುಳೆ. ಮಂದಮತಿಯಂತೆ ಮುಂದನರಿಯದೆ. ದುರ್ಯೋಧನ, ಮಂದಮತಿಯಂತೆ ಮುಂದನರಿಯದೆ ದುಂದುಗವಾ ಪಡುವೆ. ನೀ ದುಂದುಗವಾ ಪಡುವೆ. ಸೈರಿಸಬಲ್ಲವರಾರ್, ಸೈರಿಸಬಲ್ಲವರಾರ್, ಸೈರಿಸಬಲ್ಲವರಾರ್. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತ ಅಲ್ಲವೇ? ಯಾದವ ಕುಲದ ಕಳಂಕ ಸ್ವರೂಪನೇ, ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸಲಹೆಯಂತಿರುವೆನು. ಯಾರಿಗೋ? ಇನ್ಯಾರ ಸಲುವಾಗಿ? ನನ್ನ ಸಾರ್ವಭೌಮ ಸಲುವಾಗಿ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸುಯೋಧನ, ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ನಿಂತಿದ್ದಾರೆ. ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಇದು. ಆ ಅದ್ಭುತವಾದ ಸತ್ಕಾರವನ್ನು ನಾನು ಕೂಡ ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ತೆಗೆದುಕೋ ಪಾಶವನ್ನು. ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಗಳನ್ನು. ಇದು ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರ? ಇದು ಸಾಧ್ಯವಿಲ್ಲ. ಉರಿ ಬಿಸಿಲ ತಾಪಕ್ಕೆ ಜಲದಿ ತಾಂಬತ್ತುವುದೇ. ನರಿಮಾಳ್ಪಗರ್ಜನೆಗೆ ಕೇಸರಿಯು ಅಂಜುವುದೇ. ಸುರಿವ ಸ್ವಾನೆಯ ಮೊಳಗೆ ಕಾಡ್ಗಿಚ್ಚು ಆರುವುದೇ. ಬಿರುಗಾಳಿ ಬಡಿತಕ್ಕೆ ಗಿರಿಶಿಖರಗಳು ಚಲಿಸುವವೇ. ನಾಂಧರಿ
ಶತಕೋಟಿ ದುರ್ಯೋಧನರ ತಿರಗಳಂ ತರಿವಾಗ ಏನಗೆ ಭಯವುಂಟೆ ಮರುಳೇ. ಹಾಗಾದರೆ ಈಗ ನನ್ನನ್ನು ಬಂಧಿಸಿ. ಹೆದರಿಕೆಯ ಮಾತೆ ಕಪಶು ಕಾಯುವ ಕೃಷ್ಣ. ಕೃಷ್ಣ, ಹೆದರಿಕೆಯ ಮಾತೆ ಕಪಶು ಕಾಯುವ ಕೃಷ್ಣ. ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ ಜಗವೇ ವರ್ಣಿಪುದು ಈ ನಿನ್ನ ಶೌರ್ಯ ಸಾಹಸವ. ಅಂಜುವನೆ ಅಳುಕುವನೆ ಈ ಗುರುಭಾಸ್ಕರ. ಸೋದರ ಅಗ್ರಜ, ಬಂಧಿಸಿ ಕೃಷ್ಣನನ್ನು. ಹಾಗಾದರೆ ಈಗ ನನ್ನನ್ನು ಬಂಧಿಸಿ. ಎಲ್ಲಿ ಎಲ್ಲಿಯ ಕಳ್ಳ ಕೃಷ್ಣನು? ಎಲ್ಲಿರುವರು? ಅದು ಅಲ್ಲಿಯೋ ಕೃಷ್ಣ, ಅದು ಇಲ್ಲಿಯೋ ಕೃಷ್ಣ. ಎಲ್ಲವೂ ಮಾಯೆ, ಎಲ್ಲವೂ ಮಾಯೆ, ಎಲ್ಲವೂ ಮಾಯೆ. ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡುವುದಿದೆ. ನನ್ನ ಸಂಗಡ ಬಾ. ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ಪರಮಾತ್ಮ, ನಾನು ವೈರ್ಯ ಪಕ್ಷದವನು, ಹೀನ ಕುಲದವನು ಎಂದರಿತಿದ್ದರೂ ಕೂಡ ನನ್ನನ್ನು ಆಧರಿಸಿ ಇಷ್ಟು ದೂರ ಏಕೆ ಕರೆದಂದೆ ಪರಮಾತ್ಮ? ಕರ್ಣ, ಪರಮಾತ್ಮ, ನೀನು ವೈರಿ ಪಕ್ಷದವನಿಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧು? ಹೌದು, ಪ್ರಥಮ ಪಾಂಡವ, ನಿಜ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಸತ್ಯ ಕರ್ಣ, ಸತ್ಯ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಮೊದಲೇ ಯುದ್ಧ ಕಾಲ. ಎಷ್ಟೇ ಆದರೂ ನೀನು ಪಾಂಡವರ ಪಕ್ಷಪಾತಿ. ಅವರುಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರವೇನಿರುವುದು ಪರಮಾತ್ಮ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ 1ನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕನ್ಯೆಯಾಗಿ ಕಂಕಣವಿಲ್ಲದೆ ಕಂದನನ್ನು ಪಡೆದನಲ್ಲ ಎನ್ನುವ ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಒಬ್ಬ ಸೂತನ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತೆ ನೀನು. ಕರ್ಣ, ಪಾಂಡುಕುವರರ ಸೇರುತೆ ನೀನು. ದರೆಯನು ಪರೆಯೈ ಧರ್ಮದಣ್ಣಿರುತ್ತ. ಕರೆಯನು ಪೊರೆಯೈ ಧರ್ಮದಣ್ಣಿರುತ್ತ. ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ. ನೀ ಬಾಳೈ, ನೀ ಬಾಳೈ.
ಕಾಮಿ ಪರಹಿತ ಪ್ರೇಮಿ ಸುಕೃತ ಕಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರಧರ ಶರಣರ ಪುರವನೆ ಸುರಾಚಿರ ಶರಾಧರ ಶರಣರ ಪುರೇವನೆ ಮಾತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ, ಬಾ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಪರಮಾತ್ಮ, ಇದು ನಿಜವಾಗಿಯೂ ಸತ್ಯವಾದ ಸಂಗತಿ. ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನ ಮೇಲಾಣೆಗೂ ಈ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿ ನನ್ನನ್ನು ಎಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಕರ್ಣ, ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪ ತೀರ. ದೇವಾ ಶೋಧನೆಯೇ ಮಾಧವ
ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ. ಮತ್ತೊಂದು ಕಡೆ ಸಹೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊಳಗಿಸುತ್ತಿರುವ ಪಾಂಡವರು. ಈ ಈರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ನನಗೆ ದಿಕ್ಕೇ ತೋಚದಂತಾಯ್ತಲ್ಲ ದೇವಾ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು ಕರ್ಣ. ಪರಮಾತ್ಮ, ಮತ್ತೊಂದು ವಿಚಾರ. ಅದೇನದು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿದೇವಿಯು ನನ್ನನ್ನು ಕಂಡಾಗಲೆಲ್ಲ ದೇವಾ ಆ ಕರ್ಣನಾರು, ಅವನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು ಕರ್ಣ. ನೀನು ಅಲ್ಲಿಗೆ ಹೋಗು. ಆದರೆ ನಿನ್ನ ತಾಯಿಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಬಂಧು ಬಾಂಧವರು ಇದುವರೆಗೆ ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂತಹವರೆಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ನನ್ನ ಸಹೋದರಾದ ಪಾಂಡವರು ನನ್ನ ಕೈಯಾರ ನಾನೇ ಕೊಲ್ಲಲಿ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದೊಳ ತಮ್ಮಂದಿರಂ ನಾ ಕೊಲ್ವದೇ. ಕೊಲಧಾಂ ಬಿಟ್ಟೊಳೆ ಕೌರವೇಂದ್ರ ಈ ದಾರುಣಿಯೊಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿ ಪಾರ್ಥನರುಂಡಮಂತರಿದು ಮತ್ಸ್ವಾಮಿಗೆ ಆನಂದವಂತಲಿ ಸಲ್ಕಾಗದೆ ಪಾರ್ಥನ ಘೋರ ಸರಜನ ತುತ್ತಾಗಲೇ. ಸಾಯಲೇ ಐವರ ಕಾಂತೆ ಎನಿಸಿದೆ ಚಿಂತೆ,
ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ಆ ದುಶ್ಯಾಸನನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದೂ ಆಯಿತು. ಕದ್ದ ಕಳ್ಳನಂತೆ ತಲೆ ಬರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ. ಛೇವಿದಾತ, ಇನ್ನು ಈ ದ್ರೌಪದಿಯ ಹಣೆಯಲ್ಲಿ ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೆ, ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಕಾಂತೆ, ಪಾಂಡವರ ಪಟ್ಟ ಮಹೇಶೆ ಈ ಮನೋನ್ಮಣೆ, ವಾಸುದೇವನ ಸರೆಯು ನಮಗಿರಲು, ವಾಸುದೇವನ ಸರೆಯು ನಮಗಿರಲು ಹೇವಿ ಬಂದುದಾವುದೇ ಕೊರತೆ, ಪರಮ ವಿಕ್ರಮದಿ ಪರಿಹರಿಸದಿಪ್ಪನ ಈ ಪ್ರಚಂಡ ಭೀಮಾ. ಪ್ರಿಯತಮೆ, ಏಕೆ ಚಿಂತಿಪೆ ದ್ರುಪದ ನಂದಿನಿ, ಏಕೆ ಚಿಂತಿಪೆ ದ್ರುಪದ ನಂದಿನಿ, ದುಗುಡ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಏಕೆ ಚಿಂತಿಪೆ ದ್ರುಪದ ನಂದಿನಿ, ದುರದಿ ದುರುಳ ಕುರುಪತಿಯ ಬಡ ಮುರಿದು ಮುದದಿಂದ, ದುರದಿ ದುರುಳ ಕುರುಪತಿಯ ಬಡ ಮುರಿದು ಮುದದಿಂದ, ಕಡುಮದಾಂಧರವರನ್ನು ವಧಿಸದೆ ಬಿಡದೊರದಲ್ಲಿ, ಕಡುಮದಾಂಧರವರನ್ನು ವಧಿಸದೆ ಬಿಡದೊರದಲ್ಲಿ, ತೊಡೆ ಕಟ್ಟಿ ಕುಡಿ ಹುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ, ತೊಡೆ ಕಟ್ಟಿ ಕುಡಿ ಹುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿವೆ ದ್ರುಪದ ನಂದಿನಿ, ವಿಭಿನ್ನವಾಸ ಭವನೆಯ ಅರವೆ ನನ್ನ ತರುಣಿಯೇ, ವಿಭಿನ್ನವಾಸ ಭವನೆಯ ಅರವೆ ನನ್ನ ತರುಣಿಯೇ, ಸಫಲತನದ ವಂಚಕರ ಹೃದಯವನ್ನು ಸೀಳುವೆ, ದ್ರೌಪದಿ ಸಫಲತನದ ವಂಚಕರ ಹೃದಯವನ್ನು ಸೀಳುವೆ, ತೊಡೆತಟ್ಟಿ ಕುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ, ತೊಡೆತಟ್ಟಿ ಕುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿವೆ ದ್ರುಪದ ನಂದಿನಿ, ಪಾಂಚಾಲಿ ಪರಮ ಸದ್ಗುಣಿ, ಪ್ರಿಯ ಏಕೆ ಚಿಂತಿವೆ ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿ ಮುನಿಗಳ ಆಜ್ಞೆ. ಓಹೋ, ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರಿಮವಣಿ ಸಲ್ಲಿಸದ
ಬಳಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಮಹಾಪತಿಗಳು. ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ ದ್ರೌಪದಿ, ಅದ್ದಗ ಜಗಮನಿಯ ಚಿತ್ತದಲ್ಲಿ ಕೋಪವೇಕೆ? ಅದ್ದಗ ಜಗಮನಿಯ ಚಿತ್ತದಲ್ಲಿ ಕೋಪವೇಕೆ? ಶತ್ರುಗಳ ಜಯಿಸಿ ನಾನಿಟ್ಟ ಭಾಷೆ ನಡೆಸುವೆ. ಶತ್ರುಗಳ ಜಯಿಸಿ ನಾನಿಟ್ಟ ಭಾಷೆ ನಡೆಸುವೆ. ಚಲವಿದೇತಕ್ಕೆ ಬಾಂಬೆ ಮಣೆ ಗುಣಿಸುವೆ ನೀ ಮಣೆ. ಚಲವಿದೇತಕ್ಕೆ ಬಾಂಬಿನೆ ಚಂಡರರ ರಕ್ತ ಹಿರಿ ಮಂಡಯವ ಚೂರಬಲ ದ್ರೌಪದ. ಚಂಡರರ ರಕ್ತ ಹಿರಿ ಮಂಡಯವ ಚೂರಬಲ ಖಂಡಿತವು ತೆಂದಲ್ಲಿ ನನ್ನ ಮತ್ತು ನೀನು. ಖಂಡಿತವು ತೆಂದಲ್ಲಿ ನನ್ನ ಮತ್ತು ನೀನು. ಚಲವಿದೇತಕ್ಕೆ ಬಾಂಬಿನೆ ಮಣೆ ಗುಣಿಸುವೆ ನೀ ಮಣೆ. ಚಲವಿದೇತಕ್ಕೆ ಅಟವಿದೇತಕ್ಕೆ ಚಲವಿದೇತಕ್ಕೆ ಬಾಂಬಿನೆ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಫಲವೇನು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಅಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ಬಿಚ್ಚಿದ ಕೇಶರಾಶಿಯನ್ನು ಮೂಡಿಗಟ್ಟುವೆಯಷ್ಟೇ ಎಂದು ಹೇಳಿದಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಆ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವುದು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನು. ಗೋಪಿಕಾಂಗನೇರ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂಬುದಾಗಿ? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ಜಾಣೆ ಅಲ್ಲವೇ? ಜಾಣೆ ಮುದ್ದಾಡುವೆನು ಬಾರಿ. ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನು. ಭೀಮನ ಪ್ರೀತಿಯ ರಾಣಿಯು ನೀನು. ಜಾಣೆ ಮುದ್ದಾಡುವೆನು ಬಾರಿ. ಹುರುಕುಲಾದ ಮರ ಕೆಣಕು ತರಣದು ಗುರುವಂಶವನ್ನು ನಾಶವಗೈವೆ. ಗುರುಕುಲ ಅದಮರ ಕೆಣಕು ತೆರಣದು ಗುರುವಂಶವನ್ನು ನಾಶವಗೈವೆ. ಉರುಳದು ಶಾಸರ ಹೊಡವನ್ನು ಬಗೆದು. ದುರುಳದು ಶಾಸರ ಹೊಡಲನ್ನು ಬಗೆದು. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನಾನು. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನಾನು. ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನು. ಭೀಮನ ಪ್ರೀತಿಯ ರಾಣಿಯು ನೀನು. ಜಾಣೆ ನಮ್ಮ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಚತುರಳು,
ಮಹಾನ್ ಚತುರಳು. ಪ್ರಿಯ, ನೆನಪಿದೆಯೇ? ನೀವು ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ ಮತ್ತು ಹೇಳಿದಿರಿ. ಪುನಃ ನನ್ನ ಮಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆ ಪಟ್ಟೆ ಅಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂದೇ ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನಾಗುವುದು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪರಾಯಣನಾದ ವಿಧಿಷ್ಠರು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಮತ್ತಾರು ಶಕ್ತರಲ್ಲ. ನಿಜ ಸಹೋದರ, ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಬಿಡು ಕದಿಯ ಭೀಮ, ದುಡುಕುತನ ತಮ್ಮ. ಬಿಡು ಬಿಡು ಕದಿಯ ಭೀಮ, ದುಡುಕುತನ ತಮ್ಮ. ಭೀಮ ಸಮಾಧಾನ ಭೇದವೆಲ್ಲ ಮುಗಿದ ನಂತರ ಅಲ್ಲವೇ ದಂಡವು. ಸಮಾಧಾನ ಭೇದವೆಲ್ಲ ಮುಗಿದ ನಂತರವಲ್ಲ ದಂಡವು. ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು. ಸಹೋದರ, ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು ಮರ್ಮದಿಂದ ಸಲಹುವವನು. ಮರ್ಮದಿಂದ ಸಲಹುವವನು, ಇದಕ್ಕೆ ಸಂಶಯವೇ ತಗೋಬಿ. ಇದಕ್ಕೆ ಸಂಶಯವೇ ತಗೋಬಿ.
ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲೂ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದು, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿರುವರು. ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಹೇಳಿ ಪುತ್ರನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನೊಂದು ಗಳಿಗೆನೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಸಂಪೂರ್ಣವಾಗಿ ನಾಶ ಮಾಡಿಬಿಡುವುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನುನಿ ಮನದ ವೇದನೆ ನೀಗಿಸು, ಸಮಯವೇ ಧರ್ಮಜನಮಯ ನಿರ್ಮಲ ಭ್ರಾತು, ಧರ್ಮಜನಮಯ ನಿರ್ಮಲ ಭ್ರಾತು, ಇರುವುದನುಚಿತ ಪರೀಕ್ಷಿಸಿ ನುಡಿಯ, ಇರುವುದನುಚಿತ ಪರೀಕ್ಷಿಸಿ ನುಡಿಯ, ಕೈಪುದು ಮನಗನು ತಾಪವದರುಳಿ, ಸಹಿಪುದು ಮನಗನು ತಾಪವದರುಳಿ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಬೆಂಬಲರು ಪಡೆಯ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಸಾಕ್ಷಿನಿ ಅರಿಯಲು ಈ ಬರಿ, ಸಾಕ್ಷಿನಿ ಅರಿಯಲು ಈ ಬರಿ, ಹೇಗಿದ್ದು ನೀ ಎಂದು ವಿಚಾರ ಪಡುವೆ, ಹೇಗಿದ್ದು ನೀ ಎಂದು ವಿಚಾರ ಪಡುವೆ, ಮಾನುನಿ ಮನದ ವೇದನೆ ನೀಗಿಸೆ, ಸಮಯವಿದೆ ಪರಿಚಯ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾರೆ. ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅದರ ದುಃಖಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಶಾಂತಿಗಾಗಿ ಇಷ್ಟೊಂದು ಪ್ರಯತ್ನಿಸ್ತಿರುವೆ. ನಮ್ದು
ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಅದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಆ ದುರ್ಯೋಧನು ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ ಮುಕುಂದ ಏನೀ ಕೋಲಾಹಲ? ಅರ್ಜುನ, ನಾನಿಂದು ಹೊರಡುವನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ಸಮಾಚಾರವೇನೆಂದು ತಿಳಿದು ನಂತರ ಇಷ್ಟ ಬಂದಂತೆ ಮಾಡು. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಜಯಶಾಲಿಯಾಗು ಧರ್ಮನಂದನ. ಅಣ್ಣ ತಂಗಿ, ಘನಶ್ಯಾಮ ಸುಂದರ ನಿನ್ನ ಪ್ರೇಮ ಸಾಗರ. ಇದು ನಾನು ನಮಸ್ಕರಿಸುವನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ರಾಜ್ಯಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ ಪರಮಾತ್ಮ.
ನಡೆಯಿತು ನಡೆಯಿತು. ಓ ಚಾಲಿ, ನಾನು ಇನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದನ್ನು ನಾನು ಮಾಡುವೆ. ಸ್ವಲ್ಪ ತಡೆ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಮುಂದೇನಾಯಿತು? ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ, ನಾನಿನ್ನು ತಡೆಯಲಾರೆ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬೆಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಡಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದೆಂತಹ ಸಂಬಂಧ ಇರುವುದು ಭೀಮಸೇನ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಓ ದುರ್ಯೋಧನ, ಆ ದುರ್ಯೋಧನನು ಕೂಡ. ಎಂದು ಇಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿರಿ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಫಲವನ್ನ ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ನಿರೀಕ್ಷಿಸುವುದಲ್ಲ. ಯಾಜ್ಞ ಸೈನಿ, ನೀನು ಮಾತ್ರ ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಅಬ್ಬಾ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಹೇಳು, ಏನ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ? ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತು, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಬಹುದು. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಕೆ ಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನೆಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಪಾಶವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಕೃಷ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಚಾಲಿ, ಕೃಷ್ಣನು ಹೇಳಿದಂತೆ ಬಂಧಿಸು. ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಭದ್ರವಾಗಿ ಬಂಧಿಸು.
ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಕಿರೀಟಿ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ನೋವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಆರಿ ಪರಿ ಗೈದವ ದುರ್ನಯನ ಆರಿ ಪರಿ ಗೈದವ, ಆರಿ ಪರಿ ಗೈದವ, ಅವನ ಆರಿ ಪರಿ ಗೈದವ, ಪುರಸಭೆಯೊಳಗೆ ಸರವ ಮಾಡಿದ, ಪುರಸಭೆಯೊಳಗೆ ಸರವ ಮಾಡಿದ, ಆರಿ ಪರಿ ಗೈದವ, ಆರಿ ಪರಿ ಗೈದವ, ಆರಿ ಪರಿ ಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಅದು ರಾಜಕುಮಾರ? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಹಂಕಾರಿಯಾದ ಅವನ ತಮ್ಮ ದುಶ್ಯಾಸನ ಈ ಕೃತ್ಯವನ್ನೆಸೆದಿದನು. ಇಂತಹ ಮಹತ್ ಕಾರ್ಯವು ಮತ್ತಿನ್ನಾರಿಂದ ಸಾಧ್ಯ? ಪಾಂಚಾಲಿ, ಹೆಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಬೇರೆ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕೊನೆಗೊಯ್ಯುತ್ತವ ಗೈವೆ ಕೊಡೆ ನಾನು ರಾಜ. ಭೀಮಸೇನ, ಕೊನೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ, ಐವರಿಗೈದು ಗ್ರಾಮ ಕೊಡನು, ಭೀಮನಿಗೊಂದು ಊರನ್ನು ಬಿಡನು. ಐವರಿಗೈದು ಗ್ರಾಮ ಕೊಡನು, ಭೀಮನಿಗೊಂದು ಊರನ್ನು ಬಿಡನು, ಕೊಡುವೆನು ರಾಜ್ಯವ ನಾನು ಮಣಿದಾಗ ಎಲ್ಲ. ಕೊನೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ರಾಜ್ಯವನ್ನು ಅಪೇಕ್ಷಿಸುತ್ತಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ರಥಿಕರ ವೀರ ಕೋಶದಲ್ಲಿ ಎಂದು ನಿಸ್ಸಂಕೋಚವಾಗಿ ಹೇಳಿಬಿಟ್ಟ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೂ ತಿಳಿದಿರುವೆ, ನಾನು ಯುದ್ಧವನ್ನು ಎಂದಿಗೂ ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ಬೆಚ್ಚ ನನ್ನ ಕೈಗಳನ್ನು. ಬೆಚ್ಚುವುದಿಲ್ಲವೇ? ಅಗ್ರಜ, ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ಏನು, ನೀವು ಬಿಚ್ಚುವುದಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸಿ. ನೀನು ಬಿಡಿಸುವುದಿಲ್ಲವೇ? ವಾಸುದೇವ, ಇದು ಕರ ಜೋಡಿಸಿ ಬೇಡವೇನು? ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ನೀವು ಬಿಚ್ಚುವುದಿಲ್ಲವೇ? ಬೇಡ, ಯಾರು ಬಿಡಿಸುವುದೇ ಬೇಡ, ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆ. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ
ಪರಮಾವಧಿ ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಗೊಂಡು ಕಣ್ಣೀರು ಇಡ್ತಾ ಮುಕ್ತ ಕೇಶಿಯಾಗಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜ ನಂದಿನಿಯ ಸಮ್ಮುಖದಲ್ಲಿ ನಾನಂದು ಪ್ರತಿಜ್ಞೆ ಮಾಡಿದ್ದೆನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಆ ಬಲಹೀನರನ್ನ ಬಲಶೂನ್ಯತೆ ಕುಲ ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದೆ. ವೀರಮಾತೆ ಕುಂತಿದೇವಿ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದೆ. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ನನ್ನ ಪಾಂಚಾಲ ರಾಜನಂದಿನಿಯ ಬಿರುಮುಡಿಗೆ ತೈಲವನ್ನು ಹಚ್ಚಿ ಬಾಚಿ ಕಟ್ಟುವೆನು. ಆ ದುರುಳ ದುರ್ಯೋಧನನ ರಾಜಕಿರೀಟವನ್ನು ನನ್ನ ಎಡಗಾಲಿಗೆ ಪುಡಿ ಪುಡಿ ಮಾಡಿ ಈ ನನ್ನ ಗದಾದಂಡದಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ರುಂಡ ಮುಂಡಗಳನ್ನು ಚೆಂಡಾಡುವೆನು. ಒಂದು ವೇಳೆ ನಾನು ಆ ರೀತಿ ಮಾಡದೆ ಹೋದರೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಅದಕ್ಕೆ ಈ ಶ್ರೀಕೃಷ್ಣನ ಪಾದವೇ ಸಾಕ್ಷಿ.